कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् आप्याखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम ओम ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ವಿದುರ ಇವರನ್ನು ಜೂಜಿಗೆ ಆಹ್ವಾನ ಮಾಡಲಿಕ್ಕೆ ಧೃತರಾಷ್ಟ್ರ ಕಳಿಸ್ತಾನೆ. ಧೃತರಾಷ್ಟ್ರನಿಂದ ಕಳಿಸಲ್ಪಟ್ಟ ವಿದುರ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಿದ, ಆದರೆ ಅವನೇನು ಬುದ್ಧಿ ಅರ್ಥವಾಗುವ ಸ್ಥಿತಿಯಲ್ಲಿಲ್ಲ. ಗಲಾಟೆ ಆದರೆ ನಾವು ತಪ್ಪಿಸುವ, ನಾವು ಯಾಕೆ ಇರೋದು ಹಿರಿಯರೆಲ್ಲ, ನಾವು ತಪ್ಪಿಸುವ ಅಂತ ಹೇಳ್ಕೊಂಡು ಆರಾಮದಲ್ಲಿದ್ದಾನವ. ನೀನು ಹೋಗಿ ಹೇಳಿ ಬಾ, ಅವ್ರು ಬರಲಿ, ಅವರಿಬ್ಬರು ಒಟ್ಟಿಗೆ ಕೂತ್ಕೊಂಡು ಪಾಂಡವರು ಕೌರವರು ಕೂತ್ಕೊಂಡು ದ್ಯೂತ ಆಡೋದನ್ನು ನಾನು ನೋಡಬೇಕು. ಅಂದ್ರೇನು, ನನ್ನ ಮಗನಿಗೆ ಈ ದ್ಯೂತ ಆಡಿದರೆ ಸಂಪತ್ತೆಲ್ಲ ಸಿಗ್ತದೆ, ಅವ್ರದ್ದು ಸಂಪತ್ತೆಲ್ಲ ನನ್ನ ಮಗನದ್ದಾಗ್ತದೆ ಅಂತ ಗೊತ್ತಾಗಿದೆಯಲ್ವ, ಹೇಳಿಯೇ ಇದ್ದಾನಲ್ವ. ಆದರೂ ಅವನಿಗೆ ಎಷ್ಟು ದುಷ್ಟ ಇದ್ದಾನೆ ರಾಜ ನೋಡಿ, ಅವ ಕುರುಡ ರಾಜ, ಬುದ್ಧಿಯು ಕುರುಡ ಅವನಿಗೆ. ಸೊ ಹಾಗಾಗಿ ಏನಾಗಿದೆ, ವಿದುರ ಸರಿ ಅಂತೇಳಿ ಬಂದ. ಯಾಕಪ್ಪ, ರಾಜಾಜ್ಞೆ ಇನ್ನೇನು ಉಲ್ಲಂಘಿಸ್ಲಿಕ್ಕೆ ಆಗೋದಿಲ್ಲಲ್ಲ ಅಂಥೇಳಿ. ಸೊ ಬರ್ತಾ ಇರುವಾಗ ಇಲ್ಲಿ ಏನಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಕೃಷ್ಣ ದ್ವಾರಕೆಗೆ ಹೋಗಬೇಕು ಅಂತ. ಏನದು, ನಾರದರು ಬಂದರು. ಧರ್ಮರಾಜ ಕೇಳಿದ, ಹೇಗಿದ್ದೀರಿ ನಾರದರೆ, ಏನು ಸಂಗತಿ ಅಂತ ಕೇಳುವಾಗ ನಾರದರು ಹೇಳ್ತಾರೆ, ದ್ವಾರಕೆಗೆ ಮುತ್ತಿಗೆ ಹಾಕಿದ್ದಕ್ಕೆ ಬರ್ತಾ ಇದ್ದಾನೆ. ಯಾರಂದರೆ ಸಾಲ್ವರಾಜ. ಅವನ ಕಥೆ ಎಲ್ಲ ಹೇಳಿದರು ಮಧ್ವಾಚಾರ್ಯರು ನಮಗೆ. ಅವನು ಆವತ್ತು ರುಕ್ಮಿಣಿ ಕಲ್ಯಾಣದಲ್ಲಿ ಅವನಿಗೆ ಸಖತ್ ಅವಮಾನ ಆಗಿದೆ. ಅವತ್ತೇ ಯೋಚನೆ ಮಾಡಿದ್ದಾನವ, ಯಾವುದವರನ್ನು ಇಲ್ಲದಾಗ ಮಾಡಿಸ್ತೇನೆ ಕೃಷ್ಣ, ಅವನನ್ನು ಹೇಗಾದರೂ ಮಾಡಿ ಸೋಲಿಸ್ಬೇಕು. ಅದಕ್ಕೋಸ್ಕರ ಹೋಗಿ ತಪಸ್ಸೆಲ್ಲ ಮಾಡಿ, ದಿವಸಕ್ಕೆ ಒಂದು ಸಲ ಮಾತ್ರ ಒಂದು ಮುಷ್ಟಿ ಹೊಯ್ಗೆ ಎಲ್ಲ ತಿಂದು ಎಷ್ಟೋ ವರ್ಷ ತಪಸ್ಸು ಮಾಡಿ ಬಿಡಲಿಲ್ಲ. ರುದ್ರದೇವರನ್ನು ಮೆಚ್ಚಿಸಿಕೊಂಡು ಸರಿ ಅಂತ ಯಾದವರನ್ನು ಏನು ಇದು ಮಾಡಬೇಕು, ಸೋಲಿಸಬೇಕು ಅಂತ ರುದ್ರದೇವರ ಹತ್ರ ವರ ಇಟ್ಕೊಂಡು ಬರ್ತಾ ಇರುವಾಗ ಏನು ಸುದ್ದಿ ಅವನಿಗೆ, ಸಾಲ್ವರಾಜನಿಗೆ, ಶಿಶುಪಾಲನನ್ನು ಕೊಂದರು. ಯಾರು? ಕೃಷ್ಣ. ಅರೆ ಹೌದಾ, ಅವನನ್ನು ಜರಾಸಂಧನನ್ನು ಕೊಂದರು. ಯಾರು? ಕೃಷ್ಣ. ಭೀಮ, ಅರ್ಜುನ, ಕೃಷ್ಣ, ಎಲ್ಲ ಕೃಷ್ಣನಿಂದ. ಪಾಂಡವರು ಇದು ಮಾಡಿದರು, ಯಾಜಸ್ವಿಯ ಯಾಗ ಸಹಿತ ಅಶ್ವಮೇಧ ಯಾಗ. ಹೌದಾ, ಹಾಗಾದರೆ ಇದು ಸಹ ಕೃಷ್ಣನೇ ನಿಂತು ಮಾಡಿಸಿದ್ದಲ್ಲ? ಹೌದು. ಈ ಕೃಷ್ಣನನ್ನು ಬಿಡಬಾರ್ದು, ಈ ಕೃಷ್ಣನೇ ಎಲ್ಲ ಮಾಡೋದು, ಇವನನ್ನು ಬಿಡಬಾರ್ದು. ಇಲ್ಲದಿದ್ದರೂ ಕೃಷ್ಣನೇ ಮಾಡೋದು. ಸೊ ಇವನು ತಿಳ್ಕೊಳ್ಳೋದು ಬೇರೆ ಟೈಪು, ನಾವು ತಿಳ್ಕೊಳ್ಳೋದು ಬೇರೆ ಟೈಪು. ನಾವೇನು ತಿಳ್ಕೊಳ್ಳೋದು ಅಂತ ಹೇಳಿದರೆ ಎಲ್ಲವೂ ಕೃಷ್ಣನ ಹತ್ರನೇ ಇದೆ ಅಂತ. ಅವನು ತಿಳ್ಕೊಳ್ಳೋದೇನು, ಅವನಿಗೆ ಆಗದಾಗೆ ಮಾಡೋದೆಲ್ಲ ಕೃಷ್ಣ ಅಂತ. ಸೊ ಈ ಕೃಷ್ಣನನ್ನು ಏನು ಮಾಡಬೇಕು, ಹೇಗಾದರೂ ಮಾಡಿ ಕೊಂದು ಬಿಡಬೇಕು ಅಂಥೇಳಿ ಯೋಚನೆ ಮಾಡ್ತಾನೆ. ಯಾರು? ಈ ಸಾಲ್ವರಾಜ ಮುತ್ತಿಗೆ ಹಾಕಲಿಕ್ಕೆ ಬಂದಿದ್ದಾನೆ ಅಂತ. ಧರ್ಮರಾಜನಿಗೆ ತಲೆಬಿಸಿ ಆಯಿತು. ಪಾಪ ಏನಂತ ಹೇಳಿದರೆ, ಕೃಷ್ಣ ನಮಗೋಸ್ಕರ ಬಂದ, ಕೃಷ್ಣ ಇಲ್ದಿದ್ರೆ ಆಗ್ತಿತ್ತ ಈ ರಾಜಸ್ವಿಯ ಯಾಗ? ಜರಾಸಂಧನನ್ನು ಸಾಯಿಸದೆ ಇದ್ದಿದ್ದರೆ ಅವನು ಬಿಡ್ತಿದ್ನ, ಕಪ್ಪ ಕೊಡ್ತಿದ್ನ? ಇಲ್ಲ. ಸೊ ಈ ಕೃಷ್ಣನೇ ನಿಂತು ಇಡೀ ರಾಜಸ್ವಿಯ ಯಾಗ ಮಾಡಿ ಇದರ ಪೂರ್ತಿ ಯಶಸ್ಸು ಬರುವಾಗೆ ಮಾಡಿ, ತನ್ನನ್ನು ರಾಜನನ್ನಾಗಿ ಮಾಡಿ, ನಮ್ಮ ಅಪ್ಪನನ್ನು, ಯಾರನ್ನು, ಪಾಂಡುರಾಜನನ್ನು ಅಲ್ಲಿ ಪ್ರಮೋಷನ್ ಕೊಡಿಸಿ ಯಮಧರ್ಮರಾಯನಿಂದ ಇಂದ್ರನ ಸಭೆಗೆ ಈಗ ಹೋಗಿರ್ಬೋದು ಯಾರು, ಪಾಂಡುರಾಜ. ಸೊ ಈ ರೀತಿ ಏನು ಸಂಪತ್ತು ಬಂದು ಬಿದ್ದಿದೆ. ಆದರೆ ಏನಾಯಿತು, ಈ ಸಂಪತ್ತಿಂದ ದುರ್ಯೋಧನನ ಮನಸ್ಸು ಕೆಟ್ಟೋಗಿ ಏನೆಲ್ಲ ಆಗಿದೆ ಈಗ. ಅಂತೂ ಧರ್ಮರಾಜ ಯೋಚನೆ ಮಾಡ್ತಾನೆ, ಪಾಪ ಕೃಷ್ಣ ನಮಗೋಸ್ಕರ ಇಲ್ಲಿದ್ದು ಈಗ ಕೃಷ್ಣನ ದ್ವಾರಕೆಗೆ ಅಲ್ಲಿ ಮುತ್ತಿಗೆ ಹಾಕಲಿಕ್ಕೆ ಬರ್ತಾ ಇದ್ದಾನೆ ಅಂತ ಒಂದು ಭಾಳ ಬೇಜಾರಿನಲ್ಲಿ ಕೃಷ್ಣನ ಮುಖ ನೋಡಿದರೆ, ಕೃಷ್ಣನ ಮುಖ ಶೀತಾಂಶು ಮಂಡಲಂ, ಶಾಂತ ಚಿತ್ತವಾಗಿದೆ. ಅಂದರೆ ನಮಗೆ ಆವಾಗ ಅದೇ ಸೂಚನೆ, ಆಚಾರ್ಯರು ಸೂಚನೆ ಕೊಡ್ತಾ ಇದ್ದಾರೆ. ಯಾರು ಗೊತ್ತಿದೆಯಲ್ವ, ಕೃಷ್ಣ ಅಂದರೆ ಭಗವಂತ, ಎಲ್ಲ ಮಾಡಿಸೋದು ಅವನೇ. ಅವನಿಗೇನಾದರೂ ಯೋಚನೆ ಇದೆಯಾ? ಯಾಕಂತೇಳಿದರೆ ಅಚಿಂತ್ಯ ಶಕ್ತಿ ಇದೆ. ಅವನ ಶಕ್ತಿಯನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ಶಕ್ತಿ ಇರುವಂಥ ಕೃಷ್ಣ, ಅವನಿಗೆ ಯಾಕೆ ಕಳವಳ? ಯಾವ ಕಳವಳ ಆಗಲಿ
ಆ ವ್ಯಾಕುಲತೆಯಾಗಲಿ ಚಿಂತೆಯಾಗಲಿ ಯಾವುದಿಲ್ಲ. ಆಶ್ಚರ್ಯ ಆಗಿಬಿಡ್ತದೆ ಧರ್ಮರಾಜನಿಗೆ. ಅರೆ ಕೃಷ್ಣ ಹೇಳ್ದ, ಆಯ್ತಲ್ಲಿ ಮುತ್ತಿಗೆ ಹಾಕಲಿಕ್ಕೆ ಬಂದಿದ್ದಾನಲ್ಲ ಸಾಲ್ವರಾಜ, ಸರಿ ಬಂದದ್ದು ಒಳ್ಳೆಯದೇ ಆಯಿತು ಅಂತ ಕಳಿಸಿದ. ಯಾರನ್ನು? ಪ್ರದ್ಯುಮ್ನಾದಿಗಳನ್ನು ಕಳಿಸಿದ. ನೀವು ಹೋಗಿ ಸ್ವಲ್ಪ ನೋಡ್ಕೊಳ್ರಪ್ಪ ಆ ಸಾಲ್ವರಾಜನನ್ನು. ಮತ್ತು ಆರಾಮಾಗಿ 2-3 ದಿವಸ ಇದ್ದು ಸರಿಯಾಗಿ ಆ ಕಡೆಯಿಂದ ವಿದುರ ಬರ್ತಾನೆ ಅಂತ ಹೇಳುವಾಗ ಯಾರಿಗೂ ಗೊತ್ತಿಲ್ಲ, ಕೃಷ್ಣನಿಗೆ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಎಲ್ಲವೂ ಕೃಷ್ಣನಿಗೆ ಗೊತ್ತಿಲ್ಲದ ವಿಷಯವೇ ಅಲ್ಲ, ಸರ್ವಜ್ಞವು. ಸೊ ಹಿಂದೆ ಏನಾಗಿದೆ ಮುಂದೆ ಏನಾಗ್ತದೆ ಎಲ್ಲವೂ ಗೊತ್ತಿರುವಂಥ ಕೃಷ್ಣ, ಅವನು ವಿದುರ ಈ ಕಡೆ ಬರುವಾಗ ಕೃಷ್ಣ ದ್ವಾರಕೆಗೆ ಹೋದ ಬಲರಾಮನೊಟ್ಟಿಗೆ ಅಂತ. ಸರಿ, ವಿದುರ ಬಂದಾಗ ಕೃಷ್ಣ ಇಲ್ಲ. ಸರಿ ಹೇಳಿದ, ಹೀಗೀಗೆ ಸಂಗತಿ, ನೀನು ದೊಡ್ಡಪ್ಪ ಕರೆದಿದ್ದಾರಪ್ಪ, ನೀನು ಬರಬೇಕು ಅಂತ ಹೇಳಿದ್ದು. ಹೊರಟೇ ಬಿಟ್ಟಲ್ಲ ಧರ್ಮರಾಜ. ಎಲ್ಲ ಅಂತೇಳಿದ್ರೆ ಇವರೆಲ್ಲ ತಡೆದ್ರು. ದ್ರೌಪದಿ ತಡೆದ್ಲು, ಭೀಮಸೇನಾದಿ ಎಲ್ಲ ತಮ್ಮಂದಿರು ತಡೆದ್ರು. ಯಾರು ತಡೆದ್ರು ಏನಂತೇಳಿದ್ರೆ ಏನಿಲ್ಲ. ಧರ್ಮರಾಜನು ಏನಾಗಿದ್ದಾನೆ, ಹೊರಟು ರೆಡಿ, ಎಲ್ಲ ಅವನನ್ನು ಹಿಂಬಾಲಿಸಿದ್ರು. ಇನ್ನೇನು ಮಾಡೋದು? ಅಣ್ಣ ಮುಂದೆ ಹೋಗುವಾಗ ತಮ್ಮಂದಿರು ಬರಬೇಕಲ್ವ. ಸೊ ಗಂಡ ಹೋಗುವಾಗ ಹೆಂಡತಿ ಬಾರದೇ ಇರಲಿಕ್ಕಾಗತ್ತಾ? ಸೊ ಕುಂತಿಯನ್ನು ಕೂಡ ಬಾ ಅಂತೇಳಿ ಎಲ್ಲರನ್ನು ಕರ್ಕೊಂಡು ಧರ್ಮರಾಜ ಹೋಗಿದ್ದಾನೆ. ಎಲ್ಲಿಗೆ ಅಂತೇಳಿದರೆ ಹಸ್ತಿನಾವತಿಗೆ. ಸೊ ಇಂದ್ರಪ್ರಸ್ಥದಿಂದ ಧರ್ಮರಾಜ ಹಸ್ತಿನಾವತಿಯ ಕಡೆಗೆ ಪ್ರಯಾಣ ಬೆಳೆಸಿದ್ದಾನೆ ಅಂತೇಳಿದರೆ ಧರ್ಮರಾಜನಿಗೆ ವಿದುರ ನಿಜವಾಗಿಯೂ ಏನು ಕರೆದದ್ದ ಅಲ್ಲ, ವಿದುರ ಏನಾದರೂ ಬುದ್ಧಿ ಹೇಳಿ ಕರೆದಿದ್ದಾನ? ಧರ್ಮರಾಜ ಬುದ್ಧಿ ಹೇಳಿದ್ರು ಯಾಕೆ ಕೇಳಲಿಲ್ಲ ಅಂತೇನಾದರೂ ಬಾಕಿ ಬಿಟ್ಟಿದ್ದರೆ ಆಚಾರ್ಯರಿಗೆ ಹೇಳ್ತಾರೆ ನೋಡುವ. ವೇಲರೆ ಜ್ಯೇಷ್ಠಾಜ್ಞಯೈವ ವಿದುರ ಆಹ್ವಯನ್ನಪಿ ಧರ್ಮಜಂ ನಾಗಂತವ್ಯಂ ಇತಿ ಪ್ರಾಹ ಘೋಷಾನುಕ್ತ್ವಾಕ್ಷಜಾನ್ ಬಹೂನ್. 318ನೇ ಶ್ಲೋಕ. ವಿದುರನು ಜ್ಯೇಷ್ಠನಾದ ಧೃತರಾಷ್ಟ್ರನ ಆಜ್ಞೆಯಿಂದಲೇ ಧರ್ಮರಾಜನನ್ನು ಕರೆದರೂ ಕೂಡ ಅವನಿಗೆ ಬುದ್ಧಿವಾದ ಹೇಳುತ್ತಾನೆ. ಏನೆಂದರೆ ಅಕ್ಷಕ್ರೀಡೆಯಿಂದ ಅಂದರೆ ಪಗಡೆ ಆಟದಿಂದ ಉಂಟಾಗತಕ್ಕಂತಹ ಬಹು ದೋಷಗಳನ್ನು ಹೇಳಿ ನೀನು ಅಲ್ಲಿಗೆ ಸರ್ವಥಾ ಬರಬಾರದು ಅಂತ ಹೇಳುತ್ತಾನೆ. ಜ್ಯೇಷ್ಠಾಜ್ಞಯೈವ ವಿದುರ ಆಹ್ವಯನ್ ಅಪಿ ಧರ್ಮಜಂ ನ ಆಗಂತವ್ಯಂ ಇತಿ ಪ್ರಾಹ ದೋಷಾನ್ ಉಕ್ತ್ವಾ ಅಕ್ಷಜಾನ್ ಬಹೂನ್. ಜ್ಯೇಷ್ಠ ಆಜ್ಞೆಯ ಏವ. ಜ್ಯೇಷ್ಠ ಅಂದರೆ ಅಣ್ಣ. ಯಾರಿಗೆ? ವಿದುರನಿಗೆ. ಮಹಾರಾಜ ಬೇರೆ, ಯಾರು? ಧೃತರಾಷ್ಟ್ರ. ಒಂದು ಕಡೆಯಲ್ಲಿ ಅಣ್ಣ, ಇನ್ನೊಂದು ಕಡೆಯಲ್ಲಿ ಮಹಾರಾಜ. ಸೊ ಮಹಾರಾಜರ ಆಜ್ಞೆ ಸ್ವಲ್ಪ ಜೋರು ಮಾಡಿಯೇ ಹೇಳಿದ್ದಾನಂತ ಹೇಳಿದ್ದಾರೆ ಆಚಾರ್ಯರು. ಅಂತೇಳಿದರೆ ಏನು, ಹೋಗು ನೀನು ಭಾಳ ಮಾತಾಡ್ತೀವಿ ಅಂದರೆ ಭಾಳ ಉಪದೇಶ ಜಾಸ್ತಿ ಆಗೋಯ್ತು, ನನಗೇನು ಗೊತ್ತಿಲ್ವಾ ಅಂತೇಳಿದ್ರೆ ಏನು, ಅವರು ಅಣ್ಣ ತಮ್ಮಂದಿರು ತಾನೇ, ಅವರು ದ್ಯೂತ ಆಡೋದಂತ ಇಲ್ವಾ ಅಣ್ಣ ತಮ್ಮಂದಿರು? ಗಲಾಟೆ ಯಾಕೆ ಗಲಾಟೆ ಆಗಬೇಕು? ಗಲಾಟೆ ಆದರೆ ನಾವಿಲ್ವಾ? ಸರಿ ಮಾಡುವ, ನಾ ಮತ್ತೆ ಯಾಕಿರೋದು ಅಂತ. ಹೋಗು ಈಗ ನೀನು ಅವ್ರನ್ನ ಬಲ್ಲಿ ಕೇಳು ಅಂತ ಹೇಳಿದಾಗ ಜ್ಯೇಷ್ಠ ಆಜ್ಞೆಯ ಏವ. ಅಣ್ಣ ಹೇಳಿದ ಆಜ್ಞೆ, ಮಹಾರಾಜ ಹೇಳಿದ ಆಜ್ಞೆ, ಅದರ ಪ್ರಕಾರ ವಿದುರ ಆಹ್ವಯನ್, ಆಹ್ವಾನ ಆಮಂತ್ರಣ ಕೊಟ್ಟ ಧರ್ಮರಾಜನಿಗೆ. ಆಹ್ವಯನ್ ಅಪಿ, ದೊಡ್ಡಪ್ಪ ಕರೆದಿದ್ದಾರೆ ಏನಂತೇಳಿದರೆ, ನೀವು ಮತ್ತು ಕೌರವರು ಕೂತ್ಕೊಂಡು ದ್ಯೂತ ಆಡೋದನ್ನು ನೋಡಬೇಕಂತೆ ನಿಮ್ಮ ದೊಡ್ಡಪ್ಪನಿಗೆ. ಸೊ ಒಟ್ಟಿಗೆ ಕೂತ್ಕೊಂಡು ಆಡೋದೊಂದು ಚಂದ ಅಲ್ವಾ ಅಂತ ಧರ್ಮಜಂ ಆಹ್ವಯನ್, ಧರ್ಮರಾಜನನ್ನು ಆಮಂತ್ರಣ ಕೊಟ್ಟ, ಆಮಂತ್ರಿಸಿದ. ಅಪಿ ಆಮಂತ್ರಣ ಕೊಟ್ಟ, ಆದರೂ ಅಪಿ ಆಹ್ವಯನ್ ಅಪಿ ಧರ್ಮಜಂ ನ ಆಗಂತವ್ಯಂ. ನನ್ನನ್ನು ಕೇಳಿದರೆ ನಾನೇನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಬರಬೇಡ. ನ ಆಗಂತವ್ಯಂ, ನ ಆಗಂತವ್ಯಂ ಅಂದರೆ ಬರುವಂಥದ್ದು, ಬರಬೇಕು. ನ ಅಂದರೆ ಬೇಡ. ನ ಆಗಂತವ್ಯಂ ಇತಿ ಪ್ರಾಹ. ನನ್ನ ಒಂದು ಏನಾದರೂ ನೀನು ಸಜೆಷನ್, ಸೂಚನೆ ಅಥವಾ ಕೇಳಿದರೆ, ಅಭಿಪ್ರಾಯ ಕೇಳಿದರೆ ನಾನು ಹೇಳುವುದೇನು, ಬರಬೇಡ. ನ ಆಗಂತವ್ಯಂ ಇತಿ ಪ್ರಾಹ, ಹೀಗೆ ಹೇಳಿದ. ಯಾಕೆ ಅಂತ ಕೇಳಿದರೆ, ಯಾಕೆ ಬರಬಾರ್ದು? ದೊಡ್ಡಪ್ಪ ಕರೆದಿದ್ದಾರಲ್ಲ ಅಂತ ಹೇಳಿದ್ರೆ, ದೋಷಾನ್ ಉಕ್ತ್ವಾ ಅಕ್ಷಜಾನ್,
ಅಕ್ಷಜ ಅಂತೇಳಿದರೆ ಪಗಡೆ ಆಟ. ಈ ಪಗಡೆ ಆಟದ ಅಕ್ಷಜಾನ್ ಬಹೂನ್ ದೋಷಾನ್ ಉಕ್ತ್ವ. ಬಹೂನ್ ದೋಷಾನ್ ಅಂತೇಳಿದರೆ ಒಂದೆರಡು ದೋಷ ಅಲ್ಲ. ಈ ಪಗಡೆ ಆಟದಿಂದ ಯಾರಾದರೂ ಉದ್ಧಾರ ಆದವರಿದ್ದಾರಾ? ಎಲ್ಲ ಮನೆ ಬದುಕು ಕಳ್ಕೊಂಡವರು, ಹೆಂಡತಿ ಬಿಟ್ಟು ಹೋಗಿದ್ದಾಳೆ ಗಂಡನನ್ನು, ಮಕ್ಕಳು ಗಂಡನನ್ನು ಹೊರಗಾಕಿದ್ದಾರೆ, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡಿದ್ದಾನೆ, ಅವನು ಭಾಳ ಶ್ರೀಮಂತ ಇದ್ದಂತೆ, ಆಮೇಲೆ ಪಗಡೆ ಆಡಲಿಕ್ಕೆ ಶುರು ಮಾಡಿದಂತೆ, 6 ತಿಂಗಳು 1 ವರ್ಷದಲ್ಲಿ ಎಲ್ಲ ಕಳ್ಕೊಂಡ, ಆಮೇಲೆ ಭಿಕ್ಷೆ ಬೇಡಲಿಕ್ಕೆ ಹೊರಟಿದ್ದಾನೆ, ಇಂಥದ್ದೇ ಹಾಸಿಗೆ ಹಿಡಿದಿದ್ದಾನೆ. ಇಂಥದ್ದೇ ಅಲ್ವಾ ಕತೆ ಇರೋದು ಪಗಡೆ ಆಟದ್ದು. ಸೊ ನಿನಗೂ ಸಹ ಅದೇ ಕತೆ ಆಗಬೇಕಾ? ದೋಷಾನ್ ಉಕ್ತ್ವ ಬಹೂನ್ ದೋಷ. ಇದರಿಂದ ಒಳ್ಳೆದಾದವರು ಯಾರಿಲ್ಲ. ಇದು ಲಗಾಡಿ ತೆಗೆಯುವ ಆಟ. ಇದು ಆಟ ಅಲ್ಲ, ಇದು ವಿಟಾಟೋಪ. ಸೊ ಇದಕ್ಕೆ ಬರಬೇಡ ನೀನು. ನಿನ್ನಂಥವರಿಗೆ ಹೇಳಿಸಿದ್ದಲ್ಲ. ಎಲ್ಲಿ? ಇಂದ್ರಪ್ರಸ್ಥಕ್ಕೆ ಹೋಗಿ, ಇಂದ್ರಪ್ರಸ್ಥದಲ್ಲಿ ನೀವು ಏನು ಮಾಡಿದ್ದೀರಿ? ಇಂದ್ರನ ಅರಮನೆಯಂತಹ ಏನು ಸಭಾಭವನ, ಏನು ವಿಶ್ವಕರ್ಮನಿಂದ ರಚಿತವಾದ ಆ ಪಟ್ಟಣ, ಆ ಇಡೀ ಇಂದ್ರಪ್ರಸ್ಥ, ಆ ದೇಶವೇ ಅದೇನು ಈಗ ಇಂದ್ರನ ನಂದನ ವನದಾಗೆ ಮಾಡಿದ್ದೀರಿ. ಇರುವವರು ಯಾರಲ್ಲಿ ಅಂತೇಳಿದರೆ ಅಲ್ಲಿ ಭಗವಂತ ಇದ್ದಾನೆ, ಅಲ್ಲಿ ಭಗವಂತನ ದರ್ಶನ ಆಗ್ತದೆ, ಪ್ರವಚನ ಕೇಳಲಿಕ್ಕಾಗ್ತದೆ ಅನ್ನುವಂಥ ಎಲ್ಲ ಧಾರ್ಮಿಕರು ನಿನ್ನ ಪ್ರಜೆಗಳು. ನೀನು ಮತ್ತು ನಿನ್ನ ತಮ್ಮಂದಿರು, ನಿನ್ನ ಹೆಂಡತಿ ಎಲ್ಲ ದೇವತಾಂಶ ಸಂಭೂತರು. ಇಂತಹ ಒಂದು ಉತ್ತಮವಾದ, ಅತೀ ಉತ್ತಮವಾದ ಒಂದು ಧರ್ಮ ಪ್ರಜ್ಞೆ ಇರುವ ಅಂತಹ ಭಗವನ್ ನಿಷ್ಠೆಯಿಂದ ನೀನು ರಾಜ್ಯ ಆಳುವಂತಹ ನೀನು ಭೂಪತಿ, ರಾಜಾದಿರಾಜ, ರಾಜಸೂಯ ಯಾಗ ಮಾಡಿದ್ದಿ ನೀನು, ರಾಜಾದಿರಾಜ. ನಿನ್ನ ಪೂರ್ವಜರನ್ನೆಲ್ಲ ಏನು ಮಾಡಿದಿ? ಪ್ರಮೋಷನ್ ಕೊಟ್ಟು ನೀನು ಅಲ್ಲಿ ಸ್ವರ್ಗಕ್ಕೆ ಹೋದವರು ಅಲ್ಲಿಂದ ಮೇಲೆ ಹೋಗಿದ್ದಾರೆ. ಆ ಯಮಧರ್ಮನ ಸಭೆ ಇದ್ದವರು ಇಂದ್ರನ ಸಭೆಗೆ ಹೋಗಿದ್ದಾರೆ. ಆ ರೀತಿ ಮಾಡಿದ್ದಿ ಎಲ್ಲ ನಿನ್ನಿಂದ. ಸೊ ಇಂತಹ ಕೃಷ್ಣನ ಪೂರ್ತಿ ಅನುಗ್ರಹ ತಗೊಂಡಿರುವಂಥ ನಿನ್ನಂಥವರಿಗೆ ಈ ದ್ಯೂತ ಹೇಳಿಸಿದ್ದಲ್ಲಪ್ಪ, ಬರಬೇಡ ಅಂತ ಅದರ ದೋಷಗಳನ್ನೆಲ್ಲ ಹೇಳಿ ನೀನು ಬರಲೇ ಕೂಡ್ದು ನನ್ನ ಹತ್ರ ಕೇಳಿದರೆ. ಆದರೆ ನಾನು ರಾಜಾಜ್ಞೆ ಇದೆ ನಿನಗೆ ಹೇಳಲಿಕ್ಕೆ ಬಂದಿದ್ದೇನೆ, ಅದು ಬೇರೆ ಪ್ರಶ್ನೆ. ಆದರೆ ನೀನು ನಾಳೆ ನೀವು ಹೇಳಿಲ್ಲ ಚಿಕ್ಕಪ್ಪ ಅಂತ ಹೇಳಬಾರ್ದು. ಇದರಿಂದ ಒಳ್ಳೆಯದಾದವರು ಯಾರಿಲ್ಲ, ಬರಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾರು? ವಿದುರ. ವಿದುರ ಹೇಳ್ತಾನೆ ಏನಂತ? ಅಣ್ಣನಾದ ಧೃತರಾಷ್ಟ್ರನ ಅಪ್ಪಣೆಯಂತೆ, ಮಹಾರಾಜನ ಅಪ್ಪಣೆಯಂತೆ ವಿದುರ ಧರ್ಮರಾಜನನ್ನು ದ್ಯೂತಕ್ಕೆ ಕರೆದರೂ ವಿದುರ ಧರ್ಮರಾಜನನ್ನು ಆಹ್ವಯನ್ ಅಪಿ ಆಮಂತ್ರಿಸಿದ್ದಾನೆ. ಆದರೂ ನ ಆಗಂತವ್ಯಂ, ಏನದು? ಬರಬೇಡ. ಯಾಕೆ? ದ್ಯೂತದಿಂದಾಗುವ ಬಹುಬಗೆಯ ಕೆಡುಕುಗಳನ್ನು ತಿಳಿಸುತ್ತಾ. ಅಕ್ಷಜಾನ್ ದ್ಯೂತದಿಂದ, ಬಹೂನ್ ದೋಷಾನ್ ಇಂಥ ಬಹುವಾದ ದೋಷಗಳನ್ನು ಉಕ್ತ್ವ ಹೇಳಿ, ನ ಆಗಂತವ್ಯಂ ಬರಲೇಬೇಡ ನೀನು, ನಿನಗೆ ಹೇಳಿಸಿದ್ದಲ್ಲ ಅಂತ ನುಡಿದ. ವಿದುರನ ಒಂದು ವೈಶಿಷ್ಟ್ಯ, ನೇರವಾಗಿ ಮಾತಾಡುವವನು, ಅವನಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಸೊ ಹೀಗೆ ಒಂದೆಡೆ ದ್ಯೂತಕ್ಕಾಗಿ ಕರೆತರಲೆಂದು ಅಣ್ಣ ಮಹಾರಾಜ ಧೃತರಾಷ್ಟ್ರನ ಅಪ್ಪಣೆ, ಇನ್ನೊಂದು ಕಡೆ ಅವನ ಮನಸ್ಸು ಹೇಳ್ತಾ ಇದೆ ನಿನ್ನ ಕರ್ತವ್ಯ ಮಾಡಬೇಕು, ಖಾಲಿ ಕರೆದು ಹೋಗುವುದಲ್ಲ. ಹೇಳವನಿಗೆ ಏನಂತ ಹೇಳಿದರೆ ದ್ಯೂತ ಅನರ್ಥಕರ ಎಂಬ ದೃಢವಾದ ಪರಿಜ್ಞಾನ ಹೇಳಿದ. ಯಾರಿಗೆ? ಧರ್ಮರಾಜನಿಗೆ. ವಿದುರ ಎರಡಕ್ಕೂ ನ್ಯಾಯ ಸಲ್ಲಿಸುತ್ತಾ ಅಣ್ಣನ ಆಜ್ಞೆ, ಮಹಾರಾಜನ ಆಜ್ಞೆ ಅದನ್ನು ನಡೆಸಬೇಕು, ನನ್ನ ಕರ್ತವ್ಯವನ್ನು ನಡೆಸಬೇಕು. ಮಕ್ಕಳು ಪಾಪ, ಇವರು ಮಕ್ಕಳಿಗೆ ದೊಡ್ಡವರು ಒಳ್ಳೆ ಮಾರ್ಗಕ್ಕೆ ಇದು ಮಾಡಬೇಕು. ಇಲ್ಲ ಚಿಕ್ಕಪ್ಪ ನೀವೆಲ್ಲ ಕರೆದದ್ದು ನಾನು ಅದಕ್ಕೆ ಬಂದದ್ದು ಅಂತೇಳಿ ನಾಳೆ ಹೇಳಬಾರ್ದು. ಅದಕ್ಕೋಸ್ಕರ ಏನು ಮಾಡಿದ? ಎರಡೂ ಕಡೆ ನ್ಯಾಯ ಸಲ್ಲಿಸುತ್ತಾ ದ್ಯೂತಕ್ಕೆ ಬರಬೇಕಂತ ನಿಮ್ಮ ದೊಡ್ಡಪ್ಪ ಹೇಳಿದ್ದಾನೆ, ಆದರೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ಬರಬೇಡ. ಹಾಗೆ ಈ ದ್ಯೂತಕ್ಕೆ ಬರುವುದು ಸರ್ವಥಾ ತರವಲ್ಲ ಎಂಬ ತನ್ನ ಹಿತೋಕ್ತಿಯನ್ನು ನೀಡಿದ. ಇಂತಹ ಧರ್ಮ ಸಂಕಟ ಪ್ರಸಂಗದಲ್ಲಿ ವರ್ತಿಸಬೇಕಾದ ರೀತಿ ವಿದುರನ ವರ್ತನೆಯಿಂದ ತಿಳಿಸಲ್ಪಟ್ಟಿದೆ. ವಿದುರನಿಗೆ ಇಂಥ ಧರ್ಮ ಸಂಕಟ
ಬಹಳಷ್ಟು ಸಲ ಬಂದಿದೆ. ಧರ್ಮ ಸಂಕಟ ಬಂದಾಗ ಬಾಕಿದ್ದವರೆಲ್ಲ ಸುಮ್ಮನೆ ಕೂತಾಗಲೂ ವಿದುರ ಮಾತ್ರ ಯಾವತ್ತೂ ಸುಮ್ಮನೆ ಕೂರಲಿಲ್ಲ. ಅವನ ಕರ್ತವ್ಯ ಮಾಡಿಯೇ ಬಿಟ್ಟಿದ್ದಾನೆ. ಯಾರು ಬೇಕಾದರೂ ಏನಾದರೂ ಮಾಡಿಕೊಳ್ಳಿ, ನಾನು ಮಾತ್ರ ಹೇಳುವುದನ್ನು ಹೇಳಿಯೇ ಬಿಡ್ತೇನೆ ಅಂತ ಹೇಳ್ತಾನೆ ಇದ್ದವ. ಅದನ್ನು ಕೇಳದೆ ಕೂತ್ಕೊಳ್ಳಿ, ಏನು ನೀವು ಹೇಳಲಿಲ್ಲ ಅಂತೇಳಿದರೆ ಪಾಪ ನಿಮಗೂ ಬರ್ತದೆ. ಯಾಕೆ ನೀವು ಮಾತಾಡಲಿಲ್ಲ? ದ್ರೌಪದಿಯ ಮಾನಭಂಗ ಆಗುವಾಗ ಭೀಷ್ಮಾಚಾರ್ಯ ನೀವು ಯಾಕೆ ಮಾತಾಡಲಿಲ್ಲ? ನೀವು ಭಗವಂತನ ಅತಿ ದೊಡ್ಡ ಭಕ್ತರು, ನೀವು ಸುಮ್ಮನೆ ಇರಲಿಕ್ಕೆ ಕಾರಣ ಏನು ಅಂತ ಬಂತಾ ಇಲ್ವಾ? ಭೀಷ್ಮಾಚಾರ್ಯ ಮೇಲೆ ಬಂದೇ ಬಿಡ್ತು. ಸೀದಾ ಮೋಕ್ಷಕ್ಕೆ ಹೋಗಬೇಕಾಗಿತ್ತು ಪಾಪ, ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಗೆ ಮೊದಲೇ ಒಂದಷ್ಟು ಶಾಪ ಇದೆ ಆಲಕ್ಕೆ ಬೇರೆ. ಸೊ ಭೀಷ್ಮಾಚಾರ್ಯಗೆ ಒಂದು ಕಪ್ಪು ಚುಕ್ಕೆ ಬಿದ್ದೇ ಬಿಡ್ತು. ಯಾಕೆ? ಸುಮ್ಮನಿದ್ರು. ಸುಮ್ಮನಿರುವುದಲ್ಲ ನಿಮ್ಮ ಕೆಲಸ ಕರ್ತವ್ಯ ಮಾಡಬೇಕು. ನೀವು ಹೇಳಬೇಕಿತ್ತು ಇದು ಮಹಾ ದೊಡ್ಡ ತಪ್ಪು, ಹೀಗೆ ಮಾಡಬಾರ್ದು. ಅವ್ರು ಕೇಳುವುದು ಬಿಡುವುದು ಅವರಿಗೆ ಬಿಟ್ಟದ್ದು. ನೀವು ಮಾಡಿದ್ದೀರಾ ಕರ್ತವ್ಯ ಅಂತ ಬರ್ತದೆ. ನೀವು ಹೇಳಿದ್ದೀರಾ, ನೀವು ಹೇಳಿಯೂ ಅವರು ಕೇಳಲಿಲ್ಲ ಅಂದರೆ ನಿಮ್ಮದು ತಪ್ಪಿಲ್ಲ, ಅವ್ರದ್ದು ಮಾತ್ರ ತಪ್ಪು. ನೀವು ಹೇಳಲೇ ಇಲ್ಲ, ಯಾಕೆ? ಅವನು ಹೇಳಿದರೂ ಕೇಳುವುದಿಲ್ಲ ರೀ. ಅಲ್ಲ, ನೀವು ಹೇಳಿ, ಅವನು ಕೇಳುವುದಿಲ್ಲ ಅಂತ ಬೇರೆ ಪ್ರಶ್ನೆ. ನೀವು ಹೇಳುವುದನ್ನು ಹೇಳಬೇಕು, ಅವನು ಕೇಳುವುದಿಲ್ಲ ಅಂತ ಹೇಳದೇ ಇರಬೇಡಿ, ಪಾಪದಲ್ಲಿ ನೀವು ಸಹ ಹೊಣೆಗಾರರಾಗ್ತೀರಿ ಅನ್ನುವಂಥದ್ದು. ಅಂದರೆ ವಿದುರನಿಗೆ ಇಂಥ ತಪ್ಪು ಇಲ್ಲ. ವಿದುರನ ಹತ್ರ ಪ್ರತಿ ಸಲ ನಿರ್ಭಯವಾಗಿ ನೇರವಾಗಿ ಹೇಳಿಬಿಟ್ಟಿದ್ದಾನೆ, ಹೇಳುವುದನ್ನು ಹೇಳಿಯೇ ಬಿಟ್ಟಿದ್ದಾನೆ ವಿದುರ. ನೆಕ್ಸ್ಟ್ ಶ್ಲೋಕವೆಲ್ಲರೇ. ದೋಷ ಸಂಚಯಸ್ತಥಾಪಿ ತೇ ಪಿತುರ್ವಚಃ ಸಮೀಕ್ಷತದ್ವಯಂ ಸ್ವಯಂ ಕುರುಷ್ವ ಕಾರ್ಯಮಾತ್ಮನಃ. 319 ಶ್ಲೋಕ. ಹಿಂದೆ ಹೇಳಿದ ಪ್ರಕಾರ ಅಕ್ಷ ಕ್ರೀಡೆಯಲ್ಲಿ ಯದ್ಯಪಿ ದೋಷಗಳ ಸಮುದಾಯವೇ ಇದೆ, ಆದರೂ ಅಕ್ಷ ಕ್ರೀಡೆಯನ್ನು ಮಾಡಬೇಕೆಂದು ನಿನ್ನ ಜ್ಯೇಷ್ಠ ತಂದೆಯ ವಚನವಿದೆ. ಈ ಎರಡನ್ನೂ, ಅಂದರೆ ಪಗಡಾಟದಲ್ಲಿ ಹೇಳಿದ ದೋಷ ಸಮುದಾಯ ಹಾಗೂ ತಂದೆಯ ಮಾತು, ಈ ಎರಡನ್ನೂ ತಾನು ವಿಚಾರ ಮಾಡಿ ತನಗೆ ಮಾಡಲಿಕ್ಕೆ ಯೋಗ್ಯವಾದ ಕರ್ಮವನ್ನು ನೀನು ಮಾಡು ಅಂತ ವಿದುರ ಹೇಳ್ತಾನೆ. ಇತಿಹ ದೋಷ ಸಂಚಯ ತಥಾ ಚ ತೇ ಪಿತುರ್ವಚಃ ಸಮೀಕ್ಷ್ಯ ತತ್ ದ್ವಯಂ ಸ್ವಯಂ ಕುರುಷ್ವ ಕಾರ್ಯಮಾತ್ಮನಃ. ಇತಿ ಇಹ ಅಂತ ಎಲ್ಲ ಹೇಳುವುದನ್ನೆಲ್ಲ ಹೇಳಿ ವಿದುರ ಲಾಸ್ಟಿಗೆ ಉಪಸಂಹಾರ ಮಾಡ್ತಾನೆ. ಏನದು? ದೋಷ ಸಂಚಯನ್. ಇಷ್ಟೆಲ್ಲ ದೋಷ ಇದೆಯಪ್ಪ. ದ್ಯೂತ ಅನ್ನುವಂಥದ್ರಲ್ಲಿ ಒಳ್ಳೆಯದು ಒಂದೂ ಇಲ್ಲ, ಎಲ್ಲ ಕೆಟ್ಟದೇ ಇರುವುದು, ಎಲ್ಲ ಕಳ್ಕೊಂಡವರೇ ಇರುವುದು, ಮಾನ ಮರ್ಯಾದೆನೂ ಕಳ್ಕೊಂಡವರೇ ಇರುವುದು. ಏನಾಯಿತು? ದ್ರೌಪದಿ ಮಾನಭಂಗ ಆಗಲಿಲ್ವಾ? ಸೊ ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳುವಂತಹ ಆಟ ಇದು. ಇಸ್ಪೀಟ್ ಆಟ, ದ್ಯೂತ ಆಟ, ಹಾರ್ಸ್ ಬೆಟ್ಟಿಂಗ್, ಎಂಥದ್ದು ಹಾರ್ಸ್ ರೇಸ್, ಕುದುರೆ ಇದನ್ನು ಆ ಕುದುರೆ ಬರ್ತದೆ, ಈ ಕುದುರೆ ಬರ್ತದೆ ಅಂತ. ಆ ಕುದುರೆ ಬರಲಿಲ್ಲ ಅಂದ್ರೆ ಹೋಯ್ತು, ಒಂದು ಕಟ್ಟಿದ್ದೆಲ್ಲ ದುಡ್ಡು ಹೋಯ್ತು. ಬೆಟ್ಟಿಂಗ್, ಆ ಕ್ರಿಕೆಟ್ ಆಟದಲ್ಲಿ ಸಹ ಬೆಟ್ಟಿಂಗ್, ಅವ ಈಗ ಸೆಂಚುರಿ ಹೊಡಿತಾನೆ, ಈಗ ಇವರೇ ಇಂಡಿಯಾ ಗೆಲ್ತದೆ, ಹಾಗೆ ಇದೆಲ್ಲ ಬೆಟ್ಟಿಂಗ್. ನಾನಾ ನಮೂನೆ ದುಡ್ಡು ಕಳ್ಕೊಳ್ಳುವಂತಹ ದ್ಯೂತಗಳಿವೆ. ಸೊ ಇಂತಹ ಜೂಜು, ಇದಕ್ಕೆ ದ್ಯೂತ ಜೂಜು ಅಂತ ಹೆಸರು. ಇದು ದೋಷ ಸಂಚಯ ಅಂದರೆ ರಾಶಿ. ಇಂಥ ದೋಷ ಸಂಚಯ ಇರುವಂಥ ಆಟ ಇದು. ಜೀವಕ್ಕೆ ಸಂಚಿಕಾರ ತರುವ ಆಟ ಇದು. ಇದು ಎಲ್ಲವನ್ನು ಅಂತೇಳಿದರೆ ನಮ್ಮನ್ನು ಬೆತ್ತಲೆಗೊಳಿಸುವಂಥ ಆಟ ಇದು. ಇಂಥ ಆಟ ತಥಾಚ ಅಂದರೆ ಒಂದು ಕಡೆಯಲ್ಲಿ ಈ ಆಟ ಅಂದರೆ ದೋಷಪೂರಿತವಾದ ಈ ಎಲ್ಲ ಯೋಚನೆಗಳನ್ನು ಇಟ್ಕೋಬೇಕು, ನೀನು ಎಲ್ಲ ಲೆಕ್ಕಕ್ಕೆ ತಗೊಳ್ಬೇಕು. ಇನ್ನೊಂದು ಕಡೆ ತಥಾಚ, ಇನ್ನೊಂದು ಕಡೆ ತೇ ಪಿತುರ್ವಚ, ನಿನ್ನ ತಂದೆ ಅಂತೇಳಿ ದೊಡ್ಡಪ್ಪ ಅಂದರೆ ತಂದೆ ಸ್ಥಾನದಲ್ಲಿರುವಂಥ ದೊಡ್ಡಪ್ಪನ ವಚಃ, ಅವನು ಅಂದರೆ ಅದು ಸಹ ಉಲ್ಲಂಘಿಸ್ಕೂಡ್ದಲ್ವ, ಅದು ಸಹ ದೊಡ್ಡಪ್ಪನ ಮಾತು ನಡೆಸ್ಕೊಡ್ಬೇಕು. ಸರಿ, ಅಂದರೆ ಒಂದು ಕಡೆಯಲ್ಲಿ ಅದು, ಒಂದು ಕಡೆಯಲ್ಲಿ ಇದು, ಎರಡೂ ಹೇಳಿದ್ದೇನೆ ನಿನಗೆ. ಸಮೀಕ್ಷ್ಯ ಅಂದರೆ ಯೋಚನೆ ಮಾಡಬೇಕು. ನೀನೇನು ಸಣ್ಣ ಮಗುವಲ್ಲ, ನಿನಗೆ ವರ್ಷ ಆಗಿದೆ, ಅನುಭವ ಆಗಿದೆ, ಲೋಕವನ್ನು ನೋಡಿದ್ದಿ, ನೀನು ಏನು ಸಾಮಾನ್ಯದವನಲ್ಲ. ಯಮಧರ್ಮರಾಯನ ನೀನು ಅಂಶ, ವಿದುರನೂ ಯಮಧರ್ಮರಾಯನ ಅಂಶ, ಧರ್ಮರಾಜನು ಯಮಧರ್ಮರಾಯನ ಅಂಶ. ಸೊ ನೋಡಿ ಅಂತೆ. ಸೊ ಸಮೀಕ್ಷ್ಯ, ಈಕ್ಷ್ಯ
ಚೆನ್ನಾಗಿ ನೋಡು, ಯೋಚನೆ ಮಾಡು. ಅಂದರೆ ಯೋಚನೆ ಮಾಡದೆ ಏನು ಹೋಗು ಹೋಗುವ ಅಂತ ಆ ಥರ ಹೊರಡೋದಲ್ಲ, ಯೋಚನೆ ಮಾಡಬೇಕು. ಹೊರಡಬೇಕಾ ಬೇಡವಾ, ಅಂದರೆ ಹೊರಟ್ರೆ ಏನು ಪ್ರಾಬ್ಲಮ್ಸು, ಹೊರಡಲಿಲ್ಲ ಅಂದರೆ ಏನು, ಅಂದರೆ ಇದು ಎರಡರಲ್ಲಿ ನಾನೀಗ ಯಾವುದನ್ನು ಆಯ್ಕೆ ಮಾಡಬೇಕು ಅಂತ ಕೂತ್ಕೊಂಡು ಏನು ಮಾಡಿ ಆಲೋಚನೆ ಮಾಡಿ. ಸೊ ಸಮೀಕ್ಷ ತತ್ದ್ವಯಂ, ಇದು ಎರಡು ಇದೆ. ಹೋಗಬೇಕು ಅನ್ನುವಂಥದ್ದು ಒಂದು, ಯಾಕಂದರೆ ದೊಡ್ಡಪ್ಪ ಹೇಳಿ ಕಳಿಸಿದ್ದಾರೆ ಹೋಗಬೇಕು. ಎರಡನೇದ್ದು ಹೋದರೆ ಮಹಾ ಆಪತ್ತು ಇದೆ. ಇದು ಎರಡನ್ನು ನೀನು ನೋಡಪ್ಪ, ನೀನೇ ನೋಡು. ಸ್ವಯಂ ಕುರುಷ್ವ ಕಾರ್ಯಂ ಆತ್ಮನಃ ಕಾರ್ಯಂ ಅಂದರೆ ಇದರ ಒಳಿತು ಕೆಡುಕುಗಳನ್ನು ಅನುಭವಿಸುವವ ಯಾರು, ನೀನೇ. ಆತ್ಮನಃ ಕಾರ್ಯಂ, ಇದು ನಿನಗೆ ಸಂಬಂಧಪಟ್ಟಿದ್ದು. ಏನು ಈಗ ನೀನೆಲ್ಲ ಕಳ್ಕೊಂಡು ನನಗೇನಾದರೂ ತೊಂದರೆ ಆಗತ್ತಾ? ಇಲ್ಲ. ನಾನು ಮಂತ್ರಿಯಾಗಿ ನಾನು ಆರಾಮ ಇರ್ತೀನಲ್ವ. ಅಂದರೆ ನೀನೇನು ಕಳ್ಕೊಳ್ಳಿಲ್ಲ, ನೀನು ಇಲ್ಲೇ ಇದ್ದಿ, ನನಗೇನಾದ್ರು ಸಿಗ್ತದಾ? ಇಲ್ಲ. ಅಂದರೆ ಇದು ನಿನಗೆ ಸಂಬಂಧಪಟ್ಟಿದ್ದು, ನೀನು ಡಿಸೈಡ್ ಮಾಡಬೇಕು, ನಿರ್ಧಾರ ತಗೊಳ್ಬೇಕು, ನಿರ್ಣಯ ತಗೊಳ್ಬೇಕು. ಒಳಿತು ಕೆಡುಕು ಕೂಡ ನಿನಗೆ. ಸೊ ಆತ್ಮನಃ ಕಾರ್ಯಂ, ನಿನ್ನ ಆತ್ಮನಃ ಕಾರ್ಯಂ ಅಂದರೆ ನಿನಗೆ ಸಂಬಂಧಪಟ್ಟ ಕೆಲಸ ಇದು. ಸ್ವಯಂ ಕುರುಷ್ವ, ಹೋಗಬೇಕೋ ಬೇಡವೋ ಸ್ವಯಂ ಕುರುಷ್ವ ಕಾರ್ಯಂ, ನಿರ್ಣಯ. ಅದು ಕಾರ್ಯವನ್ನು ನಿರ್ಣಯ ಅಂತ ತಗೊಳ್ಬೋದು. ನಿರ್ಣಯ ಸ್ವಯಂ ಕುರುಷ್ವ, ನೀನೇ ಮಾಡು. ಅಂದರೆ ಇದರಲ್ಲಿ ಯಾವುದು ಮಾಡಬೇಕು, ಕರ್ತವ್ಯ ಯಾವುದು. ಸೊ ಯಾವುದು ಕರ್ತವ್ಯ ಇಂಪಾರ್ಟೆಂಟಾ, ಜೂಜಾಡೋದು ಇಂಪಾರ್ಟೆಂಟಾ, ಅಥವಾ ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡೋದು ಇಂಪಾರ್ಟೆಂಟಾ, ಯಾವುದು ಅಂತ ನೋಡು, ನೀನೇ ನೋಡು ಅಂತ. ಅಂದರೆ ಈ ರೀತಿ ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಅರ್ಜುನನಿಗೆ ಎಲ್ಲ ಹೇಳಿ, ಏನಪ್ಪ ಅರ್ಜುನ, ಕ್ಷತ್ರಿಯ ನೀನು, ನಿನಗೆ ಸ್ವಉಚಿತ ಧರ್ಮ ಅಂತೇಳಿದ್ರೆ ಏನು, ನೀನು ಯುದ್ಧರಂಗಕ್ಕೆ ಬಂದಿದ್ದಿ. ಯಾಕೆ ಯುದ್ಧರಂಗಕ್ಕೆ ಬಂದಿದ್ದಿ? ನಿನಗೆ ಅರ್ಧ ರಾಜ್ಯ ಕೊಡಬೇಕಾಗಿತ್ತಲ್ವ. ಅರ್ಧ ರಾಜ್ಯ ಕೊಡೋದು ಬಿಟ್ಟು 5 ಹಳ್ಳಿ ಕೊಡಿ ಅಂತ ನಾನು ಕೊನೆಗೆ ಕೇಳಿದೆ. 5 ಬರಡು ಹಳ್ಳಿ ಕೊಡಿ ಅವರಿಗೆ, ಅದು ಆಗುವುದಿಲ್ಲ ಅಂತ ಹೇಳಿದ. ಏನು ಒಂದು ಚೂರು, 1 ಇಂಚು ಕೂಡ ಕೊಡೋದಿಲ್ಲ ಅಂತ ಹೇಳಿದ. ಅಂಥ ಮಹಾಪಾಪಿಷ್ಟ ಅವನನ್ನು ಏನು ಮಾಡುವಂಥದ್ದು, ಯುದ್ಧ ಮಾಡಿ ಸೋಲಿಸುವಂಥದ್ದು ಒಂದೇ ದಾರಿ ಇರೋದು. ಅದಕ್ಕೋಸ್ಕರ ಯುದ್ಧಕ್ಕೆ ಅಂತ ಬಂದಿದ್ದಿ. ಈಗ ನೀನು ಗಾಂಡೀವ ಕೆಳಗಿಟ್ಟು, ಅಯ್ಯೋ ಈ ಭೀಷ್ಮಾಚಾರ್ಯನ ನಾನು ಕೊಲ್ಲುವುದಿಲ್ಲ, ದ್ರೋಣಾಚಾರ್ಯನ ಕೊಲ್ಲುವುದಿಲ್ಲ. ಅವ್ರು ಯಾವ ಪಾರ್ಟಿಯಲ್ಲಿದ್ದಾರೆ? ದುಷ್ಟನ ಪಾರ್ಟಿಯಲ್ಲಿದ್ದಾರೆ. ದುಷ್ಟನ ಪಾರ್ಟಿಯಲ್ಲಿ ಇರುವವರೆಲ್ಲ ದುಷ್ಟರೇ, ಹೌದಾ ಅಲ್ವಾ? ಆದ್ದರಿಂದ ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ನಿಂದು ಸರ್ವತಾ ತಪ್ಪು. ನೀನು ಕ್ಷತ್ರಿಯ, ಯುದ್ಧರಂಗದಲ್ಲಿ ಕ್ಷತ್ರಿಯನ ಕೆಲಸ ಏನು ಅಂತ ಹೇಳಿದರೆ ಯುದ್ಧ ಮಾಡೋದು ಅವನ ಉಚಿತ ಕರ್ಮ, ಕರ್ತವ್ಯ ಎಲ್ಲ ಕೂಡ. ಸೊ ಧರ್ಮವೂ ಅದೇ, ಕರ್ತವ್ಯವೂ ಅದೇ, ಎಲ್ಲವೂ ಅದೇ. ಅದು ಬಿಟ್ಟು ನೀನು ಗಾಂಡೀವ ಕೆಳಗಿಟ್ಟಿದ್ಯಲ್ವ, ಎತ್ಕೋ ಯುದ್ಧ ಮಾಡು ಅಂತೆಲ್ಲ ಹೇಳಿ ಅಷ್ಟಾಗುವಾಗ ಅರ್ಜುನ ಅದು ಕೇಳಲಿಕ್ಕೆ ಶುರು ಮಾಡಿದ. ಅದು ಹೀಗೆ ಅಲ್ವಾ ಅಂತೇಳಿ ಇನ್ನೊಂದು ಕರ್ಮಯೋಗ ಅಂದ್ರೇನು, ಭಕ್ತಿ ಯೋಗ ಅಂದ್ರೇನು, ಹೇಗೆ ನಾನು ಅಂತೇಳಿದರೆ ನಾನು ಯಾರು ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ. ನೀನು ಯಾರು, ನಾನು ಯಾರು. ಆಮೇಲೆ ಕೃಷ್ಣ ಅವನಿಗೆ ವಿಶ್ವರೂಪವೆಲ್ಲ ತೋರಿಸಿ ಕೊನೆಗೆ ಎಲ್ಲ ಬಿಡು, ನೀನು ನನ್ನನ್ನು ಮಾತ್ರ ಯೋಚನೆ ಮಾಡು, ಎಲ್ಲ ಸರ್ವಧರ್ಮ ಪರಿತ್ಯಾಗ ಮಾಡು, ಭಗವಂತ ಒಬ್ಬನೇ, ಭಗವಂತನನ್ನು ಹಿಡ್ಕೊಂಡ್ರೆ ಎಲ್ಲ ಧರ್ಮವನ್ನು ಹಿಡ್ಕೊಂಡಾಗಿ ಅಂತ ಎಲ್ಲ ಹೇಳಿ ಲಾಸ್ಟಿಗೆ ಏನು ಹೇಳ್ತಾರೆ, ನಿನಗೆ ಏನು ಮನಸ್ಸು ಹೇಳ್ತದೋ ನಿನಗೆ ಅದನ್ನು ಮಾಡು, ನಿನಗೆ ಯಾವುದು ಉಚಿತ ಅಂತ ಅನ್ನಿಸ್ತದೆ ಅದನ್ನು ಮಾಡು. ಅಂದರೆ ಏನಂತೆ, ಎಲ್ಲವನ್ನು ಹೇಳಿ ಲಾಸ್ಟಿಗೆ ಏನು ಹೇಳಿದ್ದು, ನಿರ್ಣಯ ನೀನೇ ತಗೊಳ್ಬೇಕು. ಗಾಂಡೀವ ಎತ್ಕೊಂಡು ಯುದ್ಧ ಮಾಡಬೇಕಾ, ಅಲ್ಲ ಹತ್ತುಕೊಂಡು ಕೂತ್ಕೊಳ್ಳುದಾ ಅಂತ ನೀನೇ ಯೋಚನೆ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಚಾಯ್ಸ್, ಅರ್ಜುನನಿಗೆ ಕೊಟ್ಟ ಹಾಗೆ ಇಲ್ಲಿ ವಿದುರ ಧರ್ಮರಾಜನಿಗೆ ಆಯ್ಕೆ ಮಾಡುವಂಥದ್ದು ನಿನಗೆ ಬಿಟ್ಟದ್ದು, ಯಾವುದನ್ನಾದರೂ ಆಯ್ಕೆ ಮಾಡ್ಕೋ ಅಂತ ಹೇಳ್ತಾನೆ. ಸೊ ಇದಕ್ಕೆ ಹೀಗೆ ಜೂಜಿನಲ್ಲಿ ದೋಷಗಳ ಹಿಂಡೆ ಇದೆ. ಇತಿ ಇಹ ದೋಷ ಸಂಚಯ ಅಂದರೆ ರಾಶಿ, ಅದೇ ದೋಷಗಳ ಹಿಂಡೆ ಇದೆ, ರಾಶಿಯೇ ಇದೆ. ಆದರೂ ಜೂತ ಆಡಲಿಕ್ಕೆ ಬರಲೇಬೇಕಂತ ನಿನ್ನ ದೊಡ್ಡಪ್ಪ ಆದೇಶ ಕೊಟ್ಟಿದ್ದಾನಲ್ಲ. ಹಾಗಾದರೆ 2 ಇದೆ, ಅದನ್ನು ಆಯ್ಕೆ ಮಾಡುವುದಾ, ಇದನ್ನು ಆಯ್ಕೆ ಮಾಡುವುದಾ? ಚೆನ್ನಾಗಿ ಪರಿಶೀಲಿಸಿ, ತತ್ದ್ವಯಂ 2 ಆಯ್ಕೆಗಳಿವೆ, ಎ ಬರೆಯುವುದಾ ಅಥವಾ ಬಿ ಬರೆಯುವುದಾ ಅಂತ ನೀನೇ ಯೋಚನೆ ಮಾಡ್ಕೊ.
ಸಮೀಕ್ಷ ಅಂದರೆ ಚೆನ್ನಾಗಿ ಯೋಚನೆ ಮಾಡಿ ನೀನು ನಿರ್ಧಾರ ತಗೋ, ಚೆನ್ನಾಗಿ ಪರಿಶೀಲಿಸಿ ನಿನಗೆ ಯೋಗ್ಯವಾದ ಕಾರ್ಯದಲ್ಲಿ ಆತ್ಮನಃ ಕಾರ್ಯಂ, ಯಾವುದನ್ನು ಮಾಡಿದರೆ ಆತ್ಮದ ಉದ್ಧಾರ ಆಗ್ತದೋ ಆ ಕಾರ್ಯವನ್ನು ಮಾಡು. ಅಂದರೆ ವಿದುರ ಅದನ್ನು ಹೇಳಿದಾಗೆ, ಅಂದರೆ ಈ ಜೀವಿತ ಆಟದಲ್ಲಿ ಎಲ್ಲ ಸಂಪತ್ತು ಕಳ್ಕೊಳ್ಳೋದು ಅದೆಲ್ಲ ಆಗದೆ ನಿನ್ನ ಆತ್ಮವೇ ಹೊರಟು ಹೋಗ್ತದೆ. ಅಂದರೆ ನಿನಗೆ ನಿನ್ನ ಮೇಲೆ ಬೇಸರ ಜಿಗುಪ್ಸೆ ಬಂದುಬಿಡ್ತದೆ. ಅಯ್ಯೋ ನನ್ನಿಂದಾಗಿ ಇದೆಲ್ಲ ಆಯ್ತಲ್ಲ, ಇದು ಯಾಕೆ ನಾನು ಮಾಡಿದೆ, ನಾನು ಯಾಕೆ ದೂತ ಆಡಬೇಕಾಗಿತ್ತು ಅಂತ ತನ್ನ ಆತ್ಮವನ್ನು ಆತ್ಮಾನಂ ಅಂದರೆ ಉದ್ಧರೇತ್ ಆತ್ಮನಾತ್ಮಾನಂ, ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೋಬೇಕು ಅಲ್ವಾ. ಅಂದರೆ ಈ ದ್ಯೂತ ಆಡಿದ ಮೇಲೆ ಧರ್ಮರಾಜನಿಗೆ ಹೇಗೆ ಕಾಣ್ತದೆ, ಅಯ್ಯೋ ನನ್ನನ್ನು ನಾನೇ ನಾಶ ಮಾಡಿಕೊಂಡೆ, ನನ್ನ ಆತ್ಮದ ಅವನತಿಗೆ ನಾನೇ ಕಾರಣ ಆದೆ ಅಂತ ಬರಬಾರ್ದು ನಿನಗೆ ಮನಸ್ಸಿನಲ್ಲಿ. ಆ ರೀತಿ ನೀನು ಆಯ್ಕೆ ಮಾಡ್ಕೋ ಅಂತ ಧರ್ಮರಾಜನಿಗೆ ಹೇಳಿದ್ದಾನೆ. ನೋಡಿ ಎಷ್ಟು ವಿದುರ ಎಷ್ಟು ಸರಿಯಾಗಿ ಹೇಳಿದ್ದಾನೆ. ಮುಂದೆ ಆಗುವಂಥದ್ದು ನೀವು ಆಲೋಚನೆ ಮಾಡಿದರೆ ಹಾಗಾದರೆ ವಿದುರ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ಶ್ಲೋಕ ಮೇಲರೆ. ಪೀಡಿತೋಪಿ ಪಾಂಡವೋ ಯಯೌ ಕಲಿ ಪ್ರವೇಶಿತಃ ವಿಚಿತ್ರವೀರ್ಯಜಂ ನೃಪಂ ಸಮಾಸದತ್ಸ ಸೈನಿಕಃ. 320ನೇ ಶ್ಲೋಕ. ಧರ್ಮರಾಜನು ವಿದುರನಿಂದ ಹೀಗೆ ಹೇಳಲ್ಪಟ್ಟರೂ ಕೂಡ ಕಲಿ ಪ್ರವೇಶ ನಿಮಿತ್ತವಾಗಿ ಹಸ್ತಿನಾಪುರಕ್ಕೆ ಹೋಗುತ್ತಾನೆ. ಸೈನ್ಯಗಳಿಂದ ಕೂಡಿದವನಾಗಿ ವಿಚಿತ್ರವೀರನ ಮಗನಾದ ಧೃತರಾಷ್ಟ್ರನನ್ನು ಹೊಂದುತ್ತಾನೆ. ಇತೀರಿತೋಪಿ ಪಾಂಡವಃ ಯಯೌ ಕಲಿ ಪ್ರವೇಶಿತಃ ವಿಚಿತ್ರವೀರ್ಯಜಂ ಚ ತಂ ಸಮಾಸದತ್ ಸ ಸೈನಿಕಃ ಇತಿ ಈರಿತೋಪಿ. ಇಷ್ಟೆಲ್ಲ ಉಪದೇಶ, ಇದು ಉಪದೇಶ ಅಂದರೆ ಪಾಠನೇ ಮಾಡಿಬಿಟ್ಟಿದ್ದಾನೆ ವಿದುರ. ಇದು ಪ್ರವಚನ ಅಲ್ಲ, ಪಾಠನೇ ಮಾಡಿದ್ದಾನೆ. ನೋಡಿ ಈ ಥರ ಆಗ್ತದೆ ಅಂತ. ಇಷ್ಟೆಲ್ಲ ಹೇಳಿದರೂ ಕೇಳಿಸಿಕೊಂಡರು. ಇತಿ ಈರಿತೋಪಿ, ಅಪಿ ಅಂದ್ರೇನು, ಹೇಳಿಸಿಕೊಂಡ್ರು. ಪಾಂಡವ ಯಯೌ, ಪಾಂಡವ ಅಂದರೆ ಜ್ಯೇಷ್ಠ ಪಾಂಡವಾದ ಯುಧಿಷ್ಠಿರ ಯಯೌ ಹೊರಟು ಹೋದ. ಎಲ್ಲಿಗೆ? ಇಂದ್ರಪ್ರಸ್ಥಕ್ಕೆ. ಬನ್ನಿ ಬನ್ನಿ ಬನ್ನಿ, ಹೌದು ದೊಡ್ಡಪ್ಪ ಕರೆದಿದ್ದಾರೆ ಹೋಗುವ. ಅರೇ ಹೊರಟು ಬಿಟ್ಟಿಯ ನೀನು? ಹೌದು. ಏನಿದು ಅಂತ ಹೇಳ್ತಾರೆ ಆಚಾರ್ಯರು. ಕಲಿಪ್ರವೇಶಿತ, ಇವನಿಗೆ ಕಲಿಪ್ರವೇಶ ಆಗಿದೆ. ಅಂದರೆ ನೀವು ಎಣಿಸ್ಕೊಂಡಿದ್ದೀರಿ ದುರ್ಯೋಧನ ಕಲಿದ್ದೇ ಅವತಾರ. ಧೃತರಾಷ್ಟ್ರನಿಗೆ ದುರ್ಯೋಧನ ಹುಟ್ಟುವ ಸಮಯದಲ್ಲೇ ಕಲಿಪ್ರವೇಶ ಆದದ್ದು, ಮತ್ತು ಅಲ್ಲೇ ಒಂದು ಅಂಶದಿಂದ ಇದ್ದ. ಅಷ್ಟೇ ಅಲ್ಲ, ಆ ಕಲಿಯ ಅಂಶ ಇಲ್ಲಿ ಸಹ ಬಂದಿದೆ. ಎಲ್ಲಿ ಅಂತ ಹೇಳಿದ್ರೆ ಇವನು ಯಾರು, ಯುಧಿಷ್ಠಿರ, ಅವನಿಗೂ ಒಂದು ಅಂಶದಿಂದ ಕಲಿಪ್ರವೇಶ ಆಗಿದೆ. ಆದ್ದರಿಂದ ಹೊರಟೇ ಬಿಟ್ಟ. ವಿಚಿತ್ರವೀರ್ಯಜಂ ಚ ತಂ ಸಮಾಸದತ್, ಆಸದತ್ ಬಂದುಬಿಟ್ಟ. ಎಲ್ಲಿಗೆ? ಹಸ್ತಿನಾವತಿಗೆ. ಯಾರ ಪಕ್ಕ? ಎಲ್ಲಿ ಬಂದದ್ದು? ವಿಚಿತ್ರವೀರ್ಯ ಜ, ವಿಚಿತ್ರವೀರ್ಯನ ಮಗ. ಯಾರು? ಧೃತರಾಷ್ಟ್ರ. ಹೇಳ್ತಾರೆ ಧೃತರಾಷ್ಟ್ರ ಅಂತ ಹೇಳಲಿಲ್ಲ, ಭೂಪತಿ ಅಂತೂ ಹೇಳಲಿಲ್ಲ. ಯಾಕೆ? ಅದು ಎಲ್ಲ ವರ್ಡಿಗೆ ಫಿಟ್ ಅಲ್ಲ ಈಗ ಅವ. ಸೊ ಅದಕ್ಕೇನು ಹೇಳಿದರು, ಇವ ವಿಚಿತ್ರ ವೀರ್ಯನ ಮಗ ಅಂತ ಹೇಳಲಿಕ್ಕೆ ಫಿಟ್ಟು. ಯಾಕಂದರೆ ವಿಚಿತ್ರ ವೀರ್ಯ, ವಿಚಿತ್ರ ವೀರ್ಯ ಅಂದರೆ ಒಂದು ಸಲ ಬುದ್ಧಿ ಹೇಳಿದ. ಯಾರಿಗೆ? ದುರ್ಯೋಧನಿಗೆ. ಆಮೇಲೆ ದುರ್ಯೋಧನ ನಾನು ಸತ್ತೇ ಹೋಗ್ತೇನೆ ಅಂತ ಹೇಳಿದ ಕೂಡಲೇ ಆಯ್ತಪ್ಪ ಏನಾಗಬೇಕು, ದ್ಯೂತಕ್ಕೆ ಕರಿ ಅವರನ್ನು. ಆಯಿತು ಕರಿತೇನೆ ಅಂದರೆ ವಿಚಿತ್ರ ಅಲ್ವಾ. ಸೊ ವಿಚಿತ್ರ ವೀರ್ಯನ ಮಗ ಅಂದರೆ ಇವನು ಭಯಂಕರ ವಿಚಿತ್ರ ಅಂತ. ಅಂದರೆ ಕಲಿಪ್ರವೇಶ ಆಗಿ ಆ ಅತಿಯಾದ ತನ್ನ ಮಗ ಅನ್ನುವಂಥ ತನ್ನ ಮಗ ಅನ್ನುವಂಥ ಈ ಏನಿದೆ ಮೋಹ, ಈ ಮೋಹದಿಂದ ಪೀಡಿತನಾದ ಧೃತರಾಷ್ಟ್ರನಿಗೆ ಹೇಳಿದರು ಆಚಾರ್ಯರು, ಇವನಿಗೆ ಈ ಹೆಸರೇ ಸರಿ, ವಿಚಿತ್ರ ವೀರ್ಯ ಜ, ವಿಚಿತ್ರ ವೀರ್ಯನ ಮಗ ಇವನು, ವಿಚಿತ್ರ ಕುರುಡ. ಸೊ ಇವನು ವಿಚಿತ್ರ ವೀರ್ಯಜಂ ಚ ತಂ, ಅವನ ಹತ್ತಿರ ಸಮಾಸದತ್ತು ಬಂದೇ ಬಿಟ್ಟ ಯುಧಿಷ್ಠಿರ. ಸ ಸೈನಿಕ ಅಂದರೆ ರಾಜರೆಲ್ಲ ಬರುವಾಗ ಎಲ್ಲ ಸೈನಿಕರನ್ನು ಸ್ವಲ್ಪ ಕರ್ಕೊಂಡು ಬರ್ತಾರೆ. ಈಗ ಸ್ವಾಮಿಗಳೆಲ್ಲ ಹೋಗುವಾಗ ಸ್ವಾಮಿಗಳ ಜೊತೆಗೆ ಪರಿಚಾರಕರೆಲ್ಲ ಹೋಗ್ತಾರಲ್ವ, ಆ ಥರ. ಸೊ ಇವರು ಬಂದಿದ್ದಾರೆ. ಯಾರು? ಸೈನಿಕರು ಕೂಡ
ಯುಧಿಷ್ಠಿರನ ಜೊತೆಗೆ ಸ್ವಲ್ಪ ಒಂದು 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 10-20 ಸೈನಿಕರು, ಹೀಗೆ ಅವರು ಬರುವಾಗ, ರಾಜ ಬರುವಾಗ ಆ ಜೊತೆಗೆ ಅವರು ಇರ್ತಾರೆ ಅಂತ ಕಾಣ್ತದೆ. ಸೊ ಅವರನ್ನು ಕೂಡಿಕೊಂಡು ಬಂದೇ ಬಿಟ್ಟ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಇದು ಯಾವುದು, ಇಲ್ಲಿಗೆ ಇವರು ಏನು ಹೇಳ್ತಾರೆ ಅಂತ ನೋಡುವ. ಸೊ ದೋಷ ಸಂಚಯ ಎಲ್ಲ ಹೇಳಿ ಆದಮೇಲೆ, ಸೊ ಇದನ್ನೆಲ್ಲ ಕೇಳಿಸಿಕೊಂಡರು. ವಿದುರ ಹೀಗೆ ತಿಳಿಸಿದರು, ಈ ರೀತ ಹೀಗೆ ಹೇಳಿದರು. ಯಾರು ಹೇಳಿದ್ದು? ವಿದುರ. ಸೊ ಸ್ಪಷ್ಟವಾಗಿ ಹೇಳಿದರು. ಪಾಂಡವ ಯಾರು? ಧರ್ಮರಾಜ ಯಯೌ ಹೊರಟ ಕಲಿಪ್ರವೇಶತಃ, ಕಲಿಪ್ರವೇಶದಿಂದಾಗಿ ಸೈನಿಕರ ಸಮೇತನಾಗಿ ಸೈನಿಕ. ಸೊ ವಿಚಿತ್ರ ವೀರ್ಯಜಂ ಸಮಾಸದತ್. ಸೊ ವಿಚಿತ್ರ ವೀರ್ಯನ ಮಗ ಧೃತರಾಷ್ಟ್ರನ ಬಳಿಗೆ ಸಮಾಸದತ್ ಬಂದೇ ಬಿಟ್ಟ, ಬಂದು ತಲುಪಿಯೇ ಬಿಟ್ಟ. ವಿದುರ ಮತ್ತು ಧರ್ಮರಾಜ ಇಬ್ಬರು ಯಮಧರ್ಮನ ಅವತಾರ, ಆಯಿತಾ. ಸೊ ವಿದುರ ರೂಪದಿಂದ ಬೇಡ ಅಂತ ಅದೇ ಯಮಧರ್ಮರಾಜ ಹೇಳಿದ್ದು. ವಿದುರ ಅಂದರೆ ಯಮಧರ್ಮರಾಜ ತಾನೇ. ಹೇಳಿದ್ದು ಯಾರಿಗೆ? ಇನ್ನೊಬ್ಬ ಯಮಧರ್ಮರಾಜ. ಯಾರು? ಧರ್ಮರಾಜ. ಯಮಧರ್ಮರಾಯನ ಅವನು ಯಮಧರ್ಮರಾಯನದೇ ಅಂಶ. ಯಾರು? ಧರ್ಮರಾಯ. ಅವನೇನು ಮಾಡಿದ? ಯುಧಿಷ್ಠಿರ ರೂಪದಿಂದ ಅವನು ಯಮಧರ್ಮರಾಯನೇ. ಅವನೇನು ಮಾಡಿದ? ದ್ಯೂತಕ್ಕೆ ತೆರಳುವ ಅನುಚಿತ ವರ್ತನೆ ಮಾಡಿದ. ಇವನು ಬುದ್ಧಿ ಹೇಳಿದ್ದು ಯಮಧರ್ಮರಾಯ. ಬುದ್ಧಿ ಹೇಳಿದ್ದನ್ನು ಏನು ಲೆಕ್ಕಕ್ಕೆ ತಗೊಳ್ಳದೆ ಹೊರಟು ಬಿಟ್ಟಲ್ವ, ಅವನು ಯಮಧರ್ಮರಾಯ. ಇವನು ಯಮಧರ್ಮರಾಯ, ಅವನು ಯಮಧರ್ಮರಾಯ. ಏನು ನೋಡಿ ಕತೆ. ಸೊ ಒಬ್ಬನು ಬುದ್ಧಿ ಹೇಳುವವ, ಬುದ್ಧಿ ಹೇಳಿದ್ದನ್ನು ಕೂಡ ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ತಿಳಿಗೇಡಿತನ ಮಾಡಿದ ಇನ್ನೊಬ್ಬ ಯಮಧರ್ಮರಾಯನ ಅಂಶ ಧರ್ಮರಾಜ. ಅಂದರೆ ಧರ್ಮರಾಜ ಮಾಡಿದ ತಪ್ಪುಗಳು ಅಂತೇಳಿದರೆ ತಪ್ಪೇ ಇಲ್ಲ. ಮಹಾಧರ್ಮ ನೀತಿವಂತ ಧರ್ಮರಾಜ, ಆದರೂ ಅವನಿಂದ ಒಂದು ತಪ್ಪು ಆಗಿಯೇ ಹೋಯಿತು. ಸೊ ಹೀಗೆ ನಂತರ ಒಬ್ಬನೇ ವ್ಯಕ್ತಿಯ ಮನಸ್ಸಿನಲ್ಲಿ ಬೇಕು ಬೇಡ ಅಂತ ಹೊಯ್ದಾಟ ನಡೆದಂತೆ ಈ ಪ್ರಸಂಗ. ನಾನು ಹೋಗಬೇಕಾ ಬೇಡವಾ ಯೋಚನೆ ಏನಾದರೂ ಮಾಡಿದ್ದ ಅನ್ನೋ ಧರ್ಮರಾಜ ಅಂತ ಗೊತ್ತಿಲ್ಲ ನನಗೆ. ಯಾಕಂದರೆ ದ್ಯೂತ ಅಂದರೆ ಚಪಲ, ನಾ ದ್ಯೂತ ಆಡಬೇಕು ಅಂತ. ಸೊ ಹೀಗೆ ಸಾಮಾನ್ಯವಾಗಿ ಇಂಥ ಸಂಘರ್ಷದಲ್ಲಿ ಕೆಟ್ಟ ಮನಸ್ಸೇ ಗೆಲ್ಲುವುದು ಅನ್ನುವಂಥದ್ದು. ಸೊ ಕೆಟ್ಟ ಮನಸ್ಸೇ ಗೆಲ್ಲುವುದು ಒಂದು ಆಶ್ಚರ್ಯ. ಧರ್ಮರಾಜನಲ್ಲಿ ಆಗ ಕಲ್ಯಾವೇಶ ಒದಗಲು ರಾಜಸೂಯ ಯಾಗದಿಂದ ಒದಗಿದ ಅಧಿಕ ಪುಣ್ಯವೇ ಕಾರಣವಾಯಿತು ಅಂತ ಇನ್ನೊಂದು ವಿವೇಚನೆ ಬಂದಿದೆ ಅಂತ ಹೇಳ್ತಾರೆ. ಏನಂತ ಹೇಳಿದರೆ, ನಾವು ಪುಣ್ಯ ಸಂಪಾದನೆ ಮಾಡುವಾಗಲೂ ಕೂಡ ಲೆಕ್ಕಕ್ಕಿಂತ ಹೆಚ್ಚಿಗೆ ಪುಣ್ಯ ಸಂಪಾದನೆ ಮಾಡಿದರೆ ಏನಾಗ್ತದೆ? ನಮಗೇನಾದರೂ ಒಂದು ನಾನು ಅಲ್ಲಿ ಕೂತ್ಕೊಳ್ಬೇಕು, ಅಲ್ಲ ನಿಮ್ಮ ಜಾಗ ಅಲ್ಲಿ ಅಲ್ಲ ರೀ, ಇಲ್ಲಿ ಅಂದರೆ ಇಲ್ಲ ನಂಗೆ ಅಲ್ಲಿ ಕೂತ್ಕೊಳ್ಬೇಕು, ಅದು ಅವ್ರದ್ದು ಜಾಗ, ಅದು ಅದು ದೊಡ್ಡ ಪೋಸ್ಟ್ ನಿಮ್ಮದಲ್ಲ ಅಂತ ಹೇಳಿದರೆ ನಂಗೆ ಅಲ್ಲಿ ಕೂತ್ಕೊಳ್ಬೇಕಂತ ಅಂದರೆ ಈ ರೀತಿ ಕೆಲವು ಸಲ ಮನಸ್ಸು ಇದಾಗಿ ಬಿಡ್ತದೆ. ಯಾರಿಗೆ? ಬಲಿಚಕ್ರವರ್ತಿಗೆ ಆಯಿತು. 99 ಯಾಗ ಮಾಡಿದ, ಏನು ತೊಂದರೆ ಇಲ್ಲ. 100ನೇ ಯಾಗ ಮಾಡಿದ ಕೂಡಲೇ ಅವನು ಇಂದ್ರನ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಎಲಿಜಿಬಲ್ ಆಗಿಬಿಡ್ತಾನೆ. ನಾನು ಇಂದ್ರನ ಜಾಗದಲ್ಲಿ ಕೂತ್ಕೊಳ್ಬೇಕು ಅಂತ. ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಳಿ, ಇಂದ್ರನ ಜಾಗದಲ್ಲಿ ಇಂದ್ರ ಕೂತ್ಕೊಳ್ಳಿಕ್ಕೆ ಇದಾನಲ್ವಾ ಅಂತ ಹೇಳಿದರೆ ಇಲ್ಲ ನಾನು ಅಲ್ಲಿ ಕೂತ್ಕೊಳ್ಬೇಕು. ಏನಾಯಿತು? ಆ ಕಾರಣದಿಂದ ಒಳ್ಳೆಯವನಾದರೂ ಕೂಡ ಬಲಿಚಕ್ರವರ್ತಿ ಭಗವಂತ ಅವತಾರ ಮಾಡಿ ಏನು ಮಾಡಿದ? ಅವನನ್ನು ಪಾತಾಳಕ್ಕೆ ತಳ್ಳಿದ. ನಿನಗೆ ಏನಾಗಿದೆ? ಪುಣ್ಯ ಜಾಸ್ತಿ ಆಯ್ತು ನೀನು ಮಾಡಿದ್ದು. ಸೊ ನೀನು 100ನೇ ಯಾಗ ಮಾಡಿಬಿಟ್ರೆ ಏನಾಗ್ತದೆ? ಎಲ್ಲ ಕೆಲಸ ಕೆಟ್ಟು ಹೋಗ್ತದೆ. ಅದೇ ಥರ ಅವನನ್ನು ಅಲ್ಲಿ ಹೇಗೆ ತಳ್ಳಿದ್ನೋ, ಆಮೇಲೆ ಸುಮಾರೆಲ್ಲ ಅಂಥದ್ದೇ ಕಥೆಯೆಲ್ಲ ಸುಮಾರೆಲ್ಲ ಇದೆ. ಪುಣ್ಯ ಜಾಸ್ತಿ ಮಾಡಿದವ್ರದ್ದು ಎಲ್ಲ ಬಂದಿದೆ ನೋಡಿ, ನಿಮಗೆ ನೆನಪು ಮಾಡ್ಕೊಳ್ಳಿ. ಹಾಗೆ ಧರ್ಮರಾಜ ಕೂಡ ಈ ರಾಜಸೂಯ ಯಾಗ ಸಹಿತ ಮಹಾನ್ ಅಶ್ವಮೇಧ ಯಾಗ ಮಾಡಿದ ಕಾರಣ ಇವನು ಜಾಸ್ತಿ ಪುಣ್ಯ ಮಾಡಿಬಿಟ್ಟ, ಲೆಕ್ಕದಿಂದ ಜಾಸ್ತಿ. ಈಗ ಏನಾಗಬೇಕು? ಅವನಿಂದೊಂದು ತಪ್ಪು ಆಗದಿದ್ದರೆ ಆ ಜಾಸ್ತಿ ಪುಣ್ಯ ಅದು ಬ್ಯಾಲೆನ್ಸ್ ಆಗಬೇಕಲ್ಲ. ಜಾಸ್ತಿ ಪುಣ್ಯ ನಷ್ಟ ಆಗಬೇಕು. ನಷ್ಟ ಆಗಬೇಕಿದ್ದರೆ ಏನಾದರೂ ಒಂದು ಪಾಪದ ಕೆಲಸ ಮಾಡಬೇಕು. ಇದೇ ಪಾಪದ ಕೆಲಸ ಈ ದ್ಯೂತದ್ಗಿಂತ ಇನ್ನು ಪಾಪದ ಕೆಲಸ ಇದೆಯಾ? ಅದನ್ನು ಯಾವಾಗ ಆಯ್ಕೆ ಮಾಡಿಕೊಂಡೋ ಏನಾಯಿತು? ಆ ಎಕ್ಸ್ಟ್ರಾ ಪುಣ್ಯ ಸಂಪಾದನೆ ಮಾಡಿದ್ದು ಬ್ಯಾಲೆನ್ಸ್ ಆಯಿತು. ಇದು ಒಂದು ಕಾರಣ ಅಂತಾರೆ. ಹೀಗೆ ಇವತ್ತಿಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.